ಮೇದಾರ ಕೇತಯ್ಯ. ಮೇದಾರ ಕೇತಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿದ್ದರು. ಕಾಯಕ ದಾಸೋಹಿ, ಶಿವಾನುಭವಿ, ಸದ್ಭಕ್ತರಾಗಿದ್ದರು. ಇವರ ಕಾಲ 1160. ಇವರು ಕಾರ್ತಿಕ ಪೂರ್ಣಿಮೆಯ ದಿನ ಅಂದರೆ ನವೆಂಬರ್ 15ರಂದು ಜನಿಸಿದರು. ಕೇತಿದೇವ, ಕೇತಯ್ಯ, ಖ್ಯಾತಯ್ಯ, ಕೇತ ತಂದೆ, ಕೇತಿದೇವಯ್ಯ ಎಂದು ಕರೆಯಲಾಗುತ್ತದೆ. ಮಾನವ ಸರಿಸಮಾನತೆಯ ಸಮಾಜವನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದ್ದರು. ಮೇದಾರ ಕೇತಯ್ಯನವರು ಬೇಲೂರಿನಲ್ಲಿ ಜನಿಸಿದರು ಎನ್ನಲಾಗುತ್ತದೆ. ಮೇದಾರ ಕೇತಯ್ಯ ದಿನವೂ ಕಾಡಿಗೆ ಹೋಗಿ ಬಿದಿರುಗಳನ್ನ ಕಡಿದು ತಂದು ಅವುಗಳಿಂದ ಬುಟ್ಟಿ, ಮರ ತಯಾರಿಸಿ ಮಾರಿ ಅದರಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಇದಕ್ಕೆ ಅವರ ಧರ್ಮಪತ್ನಿ ಸಾತವ್ಯೆಯೂ ಕೂಡ ಸಹಾಯ ಮಾಡುತ್ತಿದ್ದಳು. ಒಮ್ಮೆ ಭಗವಂತ ಮೇದಾರ ಕೇತಯ್ಯನ ಕಾಯಕ ದಾಸೋಹದ ಹಿರಿಮೆಯನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಎಂದು ಒಂದು ಪರೀಕ್ಷೆಯನ್ನ ಒಡ್ಡಿದ. ಒಂದು ದಿನ ಕೇತಯ್ಯ ಕಾಡಿನಲ್ಲಿ ಬಿದಿರು ಕಡಿಯುತ್ತಿರುವಾಗ ಬಂಗಾರ ಅಥವಾ ಹೊನ್ನು ಸುರಿಯತೊಡಗಿತು. ಅದನ್ನ ಕಂಡ ಶರಣ ಹುಳು ಹತ್ತಿದೆ ಎಂದನು. ಬಂಗಾರವನ್ನ ಕಸದಂತೆ ಕಂಡು ಅದನ್ನ ಬಿಟ್ಟು ಬೇರೆ ಮರವನ್ನ ಕಡಿಯಲು ಹೋಗುತ್ತಾನೆ. ಆಗಲೂ ಬಂಗಾರದ ಸುರಿಯತೊಡಗಿತು. ದೊಡ್ಡ ಬಿದಿರಿನ ಮರ ಹತ್ತಿದ. ಅಲ್ಲಿ ಬಂಗಾರದ ಮುತ್ತಿನ ಸುರಿಮಳೆಯೇ ಹರಿಯಿತು. ಇವತ್ತಿನ ದಾಸೋಹ ತಪ್ಪುತ್ತದಲ್ಲ ಎಂದುಕೊಂಡ. ಎದುರಿಗೊಂದು ಬೆಳೆದ ಬಿದಿರು ಕಂಡಿತು. ಅದನ್ನ ಕಡೆಯತೊಡಗಿದ. ಬಿರುಗಾಳಿ ಜೋರಾಗಿ ಬೀಸಿತು. ಬಿರುಗಾಳಿಗೆ ಕೇತಯ್ಯ ನೆಲಕ್ಕುರುಳಿದ. ಬಿದಿರು ಸಿಬಿರು ಎದೆಗೆ ಚೂಪಾದ ಬಿದಿರು ತಟ್ಟುತ್ತದೆ. ರಕ್ತ ಚಿಮ್ಮಿ ಹರಿಯತೊಡಗಿತು. ಆದರೂ ಕೇತಯ್ಯ ಅದರ ಪರಿವೇ ಇಲ್ಲದೆ ದಾಸೋಹಕ್ಕೆ ತಡವಾಗುತ್ತದೆ ಎಂದುಕೊಂಡು ಗೌರೇಶ್ವರ ಲಿಂಗದಲ್ಲಿ ಪ್ರಾರ್ಥಿಸುತ್ತಾನೆ. ಸೂರ್ಯನನ್ನ ಉದ್ದೇಶಿಸಿ, ಎಲೈ ಸೂರ್ಯನೇ, ನಾನು ಹೇಳುವವರೆಗೆ ಮುಳುಗಬೇಡ, ಇದು ನನ್ನ ಕಾಯಕದ ಮೇಲಾಣೆ ಎಂದು ತಾನು ತಂದಿದ್ದ ಬಿದಿರನ್ನ ಹೆಂಡತಿಗೆ ನೀಡಿ ಮರ ಬುಟ್ಟಿ ಮಾಡಿ ಮಾರಿ ಅದರಿಂದ ಬಂದ ಹಣದಿಂದ ದಾಸೋಹ ಮಾಡೋಣ ಎಂದನು. ಬಂದ ಜಂಗಮರೆಲ್ಲ ಪ್ರಸಾದ ಸ್ವೀಕರಿಸಿ ಕೊಂಡಾಡುತ್ತಾ ಹೋದರು. ಕೇತಯ್ಯ ಹೆಂಡತಿಯನ್ನ ಕರೆದು ಎದೆಯಲ್ಲಿ ನಟ್ಟಿರುವ ಬಿದಿರನ್ನ ತೆಗೆ ಎಂದ. ಹೆಂಡತಿ ಅಳಲಾರಂಭಿಸಿದಳು. ಅದನ್ನು ತೆಗೆಯುವಾಗಲೇ ಪ್ರಾಣ ಹೊರಟು ಹೋಯಿತು. ಹೂಗಾರ ಮಾದಣ್ಣ ಬಂದು ನೋಡಿ ಈ ವಿಷಯವನ್ನ ಬಸವಣ್ಣನವರಿಗೆ ತಿಳಿಸಿದ. ಮಡಿವಾಳ ಮಾಚಯ್ಯ ಬಸವಣ್ಣ ಮತ್ತು ಕೇತಯ್ಯನವರನ್ನ ಹೊಗಳಿದರು. ಹೀಗೆ ಕಾಯಕ ದಾಸೋಹವನ್ನ ಪ್ರಾಣ ಹೋಗುವವರೆಗೂ ನಡೆಸಿದ ಕೇತಯ್ಯ ಮಹಾನ್ ಭಕ್ತ ಎನಿಸಿಕೊಂಡಿದ್ದಾನೆ. ನಡೆದಂತೆ ನುಡಿಯುವವರು ಶರಣರಾಗಿದ್ದರು. ಮೇದಾರ ಕೇತಯ್ಯನಿಗೆ ಶಿವನೇ ಸೋತು ಧರೆಗಿಳಿದು ಸಾಕ್ಷಾತ್ಕಾರ ನೀಡಿದನು. ಶರಣ ಶಿವ ಕಾಯುವವರೆಗೆ ಹಚ್ಚುವವರಾರು, ಹರ ಸಹಿತ ಸೋತು ಬದುಕಿಸಿದ ಮೇದಾರವರ ಕೇತನಿಗೆ ಸರಿ ಸಮರಾರು ಎಂದು ಹೇಳುತ್ತಾ ನನ್ನ ಈ ಒಂದು ಪ್ರಬಂಧವನ್ನ ಅಥವಾ ಈ ಒಂದು ವಿಷಯವನ್ನ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.